ಕರ್ನಾಟಕದ ಖಾಯಂ ರಹವಾಸಿ ಪತ್ರ ನೀಡುವಾಗ ಲೋಪವಾಗದಂತೆ ಕೆಲಸ ಮಾಡಿ ಎಂದು ಅಧಿಕಾರಿಗಳಿಗೆ ಎಚ್ಚರಿಸಿದ ಶಾಸಕ ಸಿಸಿ ಪಾಟೀಲ್. ನರಗುಂದ ಪಟ್ಟಣದಲ್ಲಿ ಇಂದು ಶಾಸಕ ಸಿಸಿ ಪಾಟೀಲ್ ತಮ್ಮ ಗೃಹ ಕಚೇರಿಯಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಐಆರ್ ಜಾಗೃತಿ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಹೊರಡಿಸಿದ ಕರ್ನಾಟಕದ ಖಾಯಂ ರಹವಾಸಿ ನೀಡುವ ಕುರಿತು ಹೊರಡಿಸಿದ ಆದೇಶದ ಬಗ್ಗೆ ಅಧಿಕಾರಿಗಳಿಗೆ ಜಾಗೃತರಾಗಿ ಕೆಲಸ ಮಾಡಲು ಸೂಚಿಸಿದರು. ಹೌದು, ಎಸ್ಐಆರ್ ಈಗಾಗಲೇ ಜಾರಿಯಲ್ಲಿ ಇದೆ. ಇದು ಕರ್ನಾಟಕದ ಎಲ್ಲಾ ಪ್ರಜೆಗಳಿಗೂ ಬಹಳ ಮಹತ್ವದಾಗಿದೆ. ಇದರಿಂದ ಬೇರೆ ಬೇರೆ ಕಡೆ ವೋಟರ್ ಐಡಿ ಹೊಂದಿರುವ ವ್ಯಕ್ತಿಗಳ ವೋಟರ್ ಲಿಸ್ಟ್ ಅಲ್ಲಿರುವ ಹೆಸರು ರದ್ದುಪಡಿಸಿ ಕೇವಲ ಒಂದು ಕಡೆ ಅವಕಾಶ ದೊರೆಯುತ್ತದೆ. ಅಷ್ಟೇ ಅಲ್ಲ, ಇದರಿಂದ ಕಳ್ಳ ಮತದಾನ ಕೂಡ ತಪ್ಪುತ್ತದೆ. ಎಸ್ಐಆರ್ನಲ್ಲಿ ತಮ್ಮ ಸರಿಯಾದ ಮಾಹಿತಿ ತುಂಬಿ ಬಿಎಲ್ಒಗಳ ಕಡೆ ನಿಮ್ಮ ಅರ್ಜಿ ಸಲ್ಲಿಸಿ ಅವರು ಕೊಟ್ಟ ಅರ್ಜಿ ತುಂಬಿದ ನಿಮ್ಮ ಬಳಿ ಇಟ್ಟುಕೊಂಡರೆ ನಿಮ್ಮ ಹೆಸರು ವೋಟರ್ ಲಿಸ್ಟ್ನಿಂದ ಡಿಲೀಟ್ ಆಗುತ್ತೆ. ಇದರಿಂದ ನಿಮಗೆ ಸರ್ಕಾರದಿಂದ ದೊರೆಯುವ ಸವಲತ್ತುಗಳು ತಪ್ಪುತ್ತವೆ ಎಂದು ತಿಳಿಸಿದರು. ಇನ್ನು ಮಾತು ಮುಂದುವರೆಸಿದ ಶಾಸಕ ಸಿಸಿ ಪಾಟೀಲ್, ರಾಜ್ಯದ ಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ 10 ವರ್ಷಕ್ಕಿಂತ ಹೆಚ್ಚು ದಿವಸ ವಾಸವಿದ್ದ ಜನರಿಗೆ ಖಾಯಂ ರಹವಾಸಿ ನೀಡುವುದಾಗಿ ತಿಳಿಸಿದ್ದಾರೆ. ಇದನ್ನು ನಾವು ಸ್ವಾಗತಿಸುತ್ತೇವೆ. ಆದರೆ ಅದಕ್ಕೆ ನಮ್ಮ ರಾಜ್ಯದಲ್ಲಿ ವಾಸಿಸಿದ ವ್ಯಕ್ತಿಗಳಲ್ಲಿ ಸರಿಯಾದ ದಾಖಲೆಗಳಿದ್ದರೆ ಮಾತ್ರ ಖಾಯಂ ರಹವಾಸಿ ನೀಡಬೇಕು. ಈ ಅಧಿಕಾರವನ್ನು ತಹಶೀಲ್ದಾರ್ ಮತ್ತು ಉಪ ತಹಶೀಲ್ದಾರ್ಗೆ ನೀಡಿದ್ದಾರೆ. ಇದರಲ್ಲಿ ಏನಾದರೂ ವ್ಯತ್ಯಾಸವಿದ್ದರೆ ಅದಕ್ಕೆ ಅಲ್ಲಿನ ಅಧಿಕಾರಿಗಳು ಬೆಲೆ ತೆರಬೇಕಾಗುತ್ತದೆ ಎಂದು ಅಧಿಕಾರಿಗಳನ್ನು ಎಚ್ಚರಿಸಿದರು. ಡಿಕೆ ಶಿವಕುಮಾರ್ ಸರ್ಕಾರ ಬಂದು 1 ತಿಂಗಳು ಕಳೆದರೂ ರಾಜ್ಯದಲ್ಲಿ ಕೃಷಿ ಸಚಿವರಿಲ್ಲ. ಇವರ ಸಂಪುಟ ರಚನೆಯಾಗಿ 1 ತಿಂಗಳಲ್ಲೇ 3-4 ಸಚಿವರು ತಮ್ಮ ಖಾತೆ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಹೀಗೆ ಆದರೆ ಇವರು ರೈತರ ಕಷ್ಟ ಅರಿಯುವುದು ಯಾವಾಗ? ರಾಜ್ಯದಲ್ಲಿ ಮಳೆ ಇಲ್ಲದೆ ಮುಂಗಾರು ಬೆಳೆ ಕೈಕೊಟ್ಟಿದೆ. ಇದರ ಬಗ್ಗೆ ಸರ್ಕಾರ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ವಿಪರ್ಯಾಸ. ಇನ್ನು ಗ್ಯಾರಂಟಿ ಯೋಜನೆಯಲ್ಲಿ ಅಕ್ರಮ ತಾಂಡವಾಡುತ್ತಿದೆ ಎಂದು ಹೇಳುವ ಸರ್ಕಾರ ಅದಕ್ಕಾಗಿ ಗ್ಯಾರಂಟಿ ಯೋಜನೆ ಸಮಿತಿ ಮಾಡಿ ತಾಲೂಕು ಅಧ್ಯಕ್ಷರಿಗೆ ತಿಂಗಳಿಗೆ 25,000, ಜಿಲ್ಲಾಧ್ಯಕ್ಷರಿಗೆ ತಿಂಗಳಿಗೆ 50,000 ಕೊಡುವುದಾದರೆ ಏಕೆ? ಹಾಗಾದರೆ ಈ ಅಕ್ರಮದಲ್ಲಿ ಅವರ ಹೊಣೆಗಾರಿಕೆಯನ್ನಾಗಿ ಮಾಡಿ ಅವರಿಗೆ ನೀಡಿದ 3 ವರ್ಷದ ಹಣವನ್ನು ಮರಳಿ ಸರ್ಕಾರ ಪಡೆಯಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಂಗನಗೌಡ, ಹಾಲಗೌಡರ್, ವಾಸಣ್ಣ, ಜೋಗನ್ನವರ್, ಅಜ್ಜಪ್ಪ ಹುಡೇದ, ಎಸ್ಆರ್ ಪಾಟೀಲ್, ಎಂಐ ಮೇಟಿ, ಅನಿಲ್ ಧರಿಯನ್ನವರ್, ನಾಗರಾಜ್ ನೆಗಳೂರು, ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ ಗೌಡ ಪಾಟೀಲ್, ನರಗುಂದ, ಎನ್ಕೆಎಸ್ ಟಿವಿ4. ಸುಮಾರು 15 ದಿವಸಗಳು ಎಲ್ಲ ಬಿಎಲ್ಒಗಳು ಬಹುತೇಕ ಎಲ್ಲ ಬೂತ್ಗಳಲ್ಲಿ ಸರಿಯಾಗಿ ಸ್ಪಂದಿಸಿ ಕೆಲಸ ಮಾಡುತ್ತಿರುವುದು ಅಭಿನಂದನಾರ್ಹ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಒದಗಿಸಬೇಕಾದಂಥ ಮಾಹಿತಿಗಳನ್ನು ಒದಗಿಸುವುದು ಫಾರ್ಮ್ಗಳನ್ನು ತುಂಬಿಕೊಡುವುದು ನಮ್ಮ ಕರ್ತವ್ಯ. ನಾನು ಮತದಾರ ಬಾಂಧವರಲ್ಲಿ ಕಳಕಳಿ ಮನವಿಯನ್ನು ಮಾಡ್ತೇನೆ. ಮತದಾರರ ಪಟ್ಟಿಯಿಂದ ಯಾವುದೇ ಮತದಾರ, ಗಂಡ್ಮಕ್ಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ನೋಂದಣಿ ಆಗದೆ ಹೋದಲ್ಲಿ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಅಂಥ ವ್ಯಕ್ತಿಗೆ ಸಿಗುವುದಿಲ್ಲ ಎಂದು ರಾಜೀನಾಮೆ ಅನ್ನುವಂಥ ನಿರ್ಣಯಕ್ಕೆ ಬಂದರು. ಇದನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ನಮ್ಮ BLA 2ಗಳು ಮನೆಗೆ ತೆರಳಿ ಕಾರ್ಮಿಕರನ್ನು ಮುಗಿಸುವಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ BLA 2ಗಳು ಊರು ಹೊರಗಿನ ಮನೆ, ರಿಮೋಟ್ ಏರಿಯಾದಲ್ಲಿದ್ದಂಥ ಮನೆಗಳ ಬಗ್ಗೆ ಕಾಳಜಿ ವಹಿಸಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ನೋಡಿಕೊಳ್ಳಲು ವಿನಂತಿಸುತ್ತೇವೆ. ಸದೃಢ ಮತದಾರರ ಪಟ್ಟಿಯಿಂದ ಸದೃಢ ಮತದಾರರಿಂದ
ಸದೃಢ ಪ್ರಜಾಪ್ರಭುತ್ವ ಸಾಧ್ಯ. ಯಾವುದೇ ಮತದಾರ ಒಂದಕ್ಕಿಂತ ಹೆಚ್ಚು ಬೂತ್ಗಳಲ್ಲಿ ಇರದ ಹಾಗೆ ನೋಡಿಕೊಳ್ಳುವುದು ವೇಲೇಟುಗಳ ಕರ್ತವ್ಯ. ಅದನ್ನು ನಿರ್ವಹಿಸಲು ವಿನಂತಿಸುತ್ತೇವೆ. ಹತ್ತು ವರ್ಷ ಮೇಲ್ಪಟ್ಟು ಪ್ರವಾಸಿಗಳಿದ್ದಲ್ಲಿ ಪರ್ಮನೆಂಟ್ ಪ್ರವಾಸಿ ಪತ್ರ ಕೊಡಲು ಆದೇಶಿಸುತ್ತೇನೆಂದು ಹೇಳಿರುತ್ತಾರೆ. ದಾಖಲೆಗಳೊಂದಿಗೆ ಅರ್ಹ ದಾಖಲೆಗಳಿದ್ದಲ್ಲಿ ಪರ್ಮನೆಂಟ್ ಕಾಯಂ ಪ್ರವಾಸಿ ಪತ್ರ ಕೊಡಲು ನಮ್ಮದೇನೂ ಅಭ್ಯಂತರ ಇಲ್ಲ. ಸರ್ಕಾರ ಸೂಚಿಸಿರುವ ಮಾರ್ಗಸೂಚಿಯಲ್ಲಿ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಸರ್ಕಾರ ಸೂಚಿಸಿರುವ ಮಾರ್ಗಸೂಚಿಯಲ್ಲಿ ದಾಖಲೆಗಳೊಂದಿಗೆ ಇನ್ನೊಂದು ಕಂಡೀಷನ್ ಸೇರಿಸಿದ್ದಾರೆ. ದಾಖಲೆಗಳು ಇಲ್ಲದೇ ಇದ್ದ ಪಕ್ಷದಲ್ಲಿ ಕಾಯಂ ಪ್ರವಾಸಿ ಪತ್ರ ಕೊಡಲು ತಹಸೀಲ್ದಾರ್ ಮತ್ತು ಕೆಳಗಿನ ಉಪ ತಹಸೀಲ್ದಾರ್ ಶಿರಸ್ತಾರ ಮಟ್ಟದ ಅಧಿಕಾರಿಗಳಿಗೆ ಅಧಿಕಾರವನ್ನು ಕೊಟ್ಟಿರುತ್ತಾರೆ. ಅಂತ ಅಧಿಕಾರಿ ವೃಂದದ ಸಭ್ಯರಿಗೆ ನಾನು ಹೇಳಬಯಸುವುದಿಷ್ಟೇ, ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಸುಳ್ಳು ಕಾಯಂ ಪ್ರವಾಸಿ ಪತ್ರವನ್ನು ಕೊಟ್ಟಲ್ಲಿ ನಾಳೆ ತಮಗೆ ತೊಂದರೆ ಕಟ್ಟಿಟ್ಟ ಬುತ್ತಿ ಎಂಬುದನ್ನು ಅಧಿಕಾರಿಗಳು ಮನವರಿಕೆ ಮಾಡಿಕೊಳ್ಳಬೇಕು. ರಾಜಕೀಯ ಒತ್ತಡಕ್ಕೆ ಮನದು ಪ್ರವಾಸ ಪತ್ರವನ್ನು ಕೊಟ್ಟರೆ ನಾಳೆ ತಮ್ಮ ನೌಕರಿಗೂ ಕೂಡ ತೊಂದರೆಯಾಗುವ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು 99 ಕಂಡೀಷನ್ ಅದಾವೆ. ಆಧಾರು, ವೋಟರ್ ID ಮತ್ತು 8 ಇವ್ಯಾವೂ ಇಲ್ಲದೇ ಇದ್ದ ಪಕ್ಷದಲ್ಲಿ ಇಂಟ್ರಾಕ್ಷನ್ ಮಾಡಿ ನೆಗೋಸಿಯೇಷನ್ ಮಾಡಿದಾಗ ಮಾಡಿ ಸುಬೇದಾರ ಇಲ್ಲಮ್ಮ ನರ್ಗುದಾಗಿಲ್ಲಪ್ಪ ಕೊಡಬೇಕು. ರಿಜನಲ್ ಲೆವೆಲ್ ಮೀಟಿಂಗನ್ನು ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳೊಂದಿಗೆ ಮಾಡಿದರು. ಅದು ಸ್ವಾಗತ. ರಾಜ್ಯದಲ್ಲಿ ತೀವ್ರ ಮಳೆ ಅಭಾವವನ್ನು ರೈತರು ಎದುರಿಸ್ತಾ ಇದ್ದಾರೆ. ಈಗಾಗಲೇ ಬರಗಾಲ ಅಂತ ಘೋಷಣೆ ಮಾಡಬೇಕಾಗಿತ್ತು, ಇನ್ನೂ ಬರಗಾಲ ಅಂತ ಘೋಷಣೆ ಮಾಡಿಲ್ಲ. ನೀರಿನ ಸೌಲಭ್ಯ ಇರ್ತಕ್ಕಂಥ ನರಗುಂದಂಥ ಮತಕ್ಷೇತ್ರ, ಡ್ಯಾಮ್ ಇದ್ದಂಥ ಮತಕ್ಷೇತ್ರ ಸಹಿತ ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸುವಂಥ ಪ್ರಸಂಗ ಬಂದಿದೆ. ಕುಡಿಯುವ ನೀರಿನ ಸಲುವಾಗಿ ಕೊಳವೆ ಬಾವಿ ಮತ್ತು ಟ್ಯಾಂಕರ್ ಮುಖಾಂತರ ಹಾಕಲಿಕ್ಕೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಕೊಡ್ತೇನೆ ಅಂದರೆ ಅದನ್ನು ಕೂಡ ಸ್ವಾಗತ ಮಾಡ್ತೇನೆ. ಅದು ಕೂಡಲೇ ಬರಗಾಲ ಅಂತ ಘೋಷಣೆ ಮಾಡಿ ರೈತರ ನೆರವಿಗೆ ಬರಬೇಕಂತೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನು ಆಗ್ರಹ ಮಾಡ್ತೇನೆ. ಮೂವತ್ತು ದಿವಸ ಆದರೂ ರಾಜ್ಯದಲ್ಲಿನೂ ಕೃಷಿ ಸಚಿವರಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಮಾಡಿರಿ ಬಿಡ್ರಿ, ಇನ್ನೊಬ್ಬರನ್ನ ತಗೊಂಡು ಅವ್ರಿಗೆ ಕೃಷಿ ಖಾತೆ ಕೊಡು. ಮೊದಲು ಇಬ್ಬರನ್ನ ಕೇಳಿ ಮಿನಿಸ್ಟರ್ ಮಾಡಬೇಕಾಗಿತ್ತು.
ಮತ್ತೊಬ್ಬ ಕೊತ್ತೂರು ರಾಮಚಂದ್ರ ಶಿಷ್ಯ ಒಬ್ಬ ಬಂದ ಹರಿಪ್ರಸಾದ್ 3 ಮಂದಿ ಸೇರಿಸಿ 3 ಮಂದಿ ಕೂಡಬೇಕು. 3 ಮಂದಿ ಕೂಡಬೇಕಾದ್ರೆ ರಾಹುಲ್ ಗಾಂಧಿ ವಿದೇಶಕ್ಕೆ ಇರ್ತಾರೆ. ಇದು ಈ ರಾಜ್ಯದ ಪರಿಸ್ಥಿತಿ. ವಿಧಾನಸಭಾ ಮತಕ್ಷೇತ್ರದ ಗ್ಯಾರಂಟಿ ಅಧ್ಯಕ್ಷಕ್ಕೆ ತಿಂಗಳಿಗೆ 25,000 ಕೊಡ್ತಾರೆ. ಜಿಲ್ಲಾ ಅಧ್ಯಕ್ಷಕ್ಕೆ ತಿಂಗಳಿಗೆ 50,000 ಕೊಡ್ತಾರೆ. ರಾಜ್ಯ ಅಧ್ಯಕ್ಷರಿಗೆ 1 ಲಕ್ಷ ಕೊಡ್ತಾರೆ ತಿಂಗಳ. ಇವರೇನು ಕತೆ ಕಾಯ್ತಿದ್ರೆ ಇವ್ರನ್ನ ಅದಕ್ಕೆ ಮಾಡ್ಯಾರ. ಬರೀ 25,000 ತೊಗೊಂಡು ಕೊಡ್ರಾಕ್ ಮಾಡ್ಯಾರ. ಅದು ಇವ್ರದ್ದು ವಸೂಲು ಮಾಡ್ಬೇಕು. ಒಂದು 3 ವರ್ಷದ ಕಟ್ ಪಗಾರ ಅನರ್ಹ ಫಲಾನುಭವಿಗಳು ಹೋಗಿದ್ದು ಅಂದ್ರೆ ಇವ್ರಿಗೇನು 1 ವರ್ಷದ ಪಗಾರ ಕೊಟ್ಟಾರಲ್ಲ, ಮೊದಲು ಇದನ್ನು ವಸೂಲು 3 ವರ್ಷದ ಪಗಾರ ವಸೂಲು ಮಾಡಬೇಕು. ಏನು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲ, ಏನಲ್ಲ. ಮತ್ತು ಇವರೇನು ಮಾಡ್ತೇನೆ ಪ್ರತಿದಿನ ಮೀಟಿಂಗ್ ಮಾಡ್ತಾರಲ್ಲ ತಾಲೂಕ್ ಪಂಚಾಯತ್ ಕುಂತ ಫಲಾನುಭವಿಗಳು ಅರ್ಹದಾರೋ ಅನರ್ಹದಾರೋ ಅಂತ ಹೇಳಿಲ್ಲ ಇವರಿಗೆ. ಒಟ್ಟು ಎಲ್ಲ ಕೂಡ ಡ್ಯೂಟಿ ಮಾಡುವಂಥ ವ್ಯವಸ್ಥೆ, ಎಲ್ಲ ಕೂಡ ಧರಣಿ ಮಾಡುವಂಥ ವ್ಯವಸ್ಥೆ.